ರಾಜ್ಯ ಸರ್ಕಾರದ ಈ ನಿರ್ಧಾರ ಸರಿಯೋ ತಪ್ಪೋ ಎಂಬ ವಿಮರ್ಶೆಗೆ ಒಳಗಾಗಬಹುದು ಎಲ್ಲರೂ ಒಂದು ಕಡೆ. ಆದರೆ ರಾಜ್ಯ ಸರ್ಕಾರಗಳೇ ಮಾಡಿಕೊಂಡಿದ್ದಂತಹ ಮತ್ತು ಆಡಳಿತ ವ್ಯವಸ್ಥೆ ಕೆಲಸ ಮಾಡದಿದ್ದರ ಪರಿಣಾಮ ಭೂತವಾಗಿ ಬೆಳೆದಿದ್ದಂತಹ ಈ ಸಮಸ್ಯೆಗೆ ಇವತ್ತು ಒಂದು ಪರಿಹಾರವನ್ನು ತಂದಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಈ ಪರಿಹಾರದ ಬಿಟ್ಟು ಬೇರೆ ಮಾರ್ಗ ಇರಲಿಲ್ಲ ಅನಿಸುತ್ತೆ ರಾಜ್ಯ ಸರ್ಕಾರಕ್ಕೆ. ಕಾರಣ ಆಗೋಗಿರುವುದನ್ನು ಈಗ ತೆಗೆಯುವುದಕ್ಕೆ ಇವರಲ್ಲ, ಇವರ ಪೂರ್ವಜರ 10 ತಲೆಮಾರಿಂದ ಬಂದಿದ್ದರೂ ಆಗ್ತಿರಲಿಲ್ಲ. ಹಾಗಾಗಿ ಏನಾದರೂ ಒಂದು ಮಧ್ಯಮದಲ್ಲಿ ಇದಕ್ಕೊಂದು ದಾರಿ ಕಂಡುಹಿಡಿಯಬೇಕಾಗಿತ್ತು, ಅದನ್ನು ಕಂಡು ಹಿಡಿದಿದ್ದಾರೆ. ಅದು ಶ್ಲಾಘನೀಯ. ದೀಪಾವಳಿ ಗಿಫ್ಟ್ ಅಂತ ಅಂದಿದ್ದಾರೆ. ಅವರವರ ಅನುಕೂಲಕ್ಕೆ ಅದನ್ನು ಯಾವ ಗಿಫ್ಟ್ ಅಂತ ಬೇಕಾದ್ರೂ ಕರ್ಕೋಬೋದು, ನನಗೆ ಗೊತ್ತಿಲ್ಲ. ನವೆಂಬರ್ 1ನೇ ತಾರೀಕಿನಿಂದ ಬಿ ಖಾತೆಗಳನ್ನು ಎ ಖಾತೆ ಮಾಡ್ತೀವಿ ಅನ್ನೋ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ಖಾತೆಗಳಲ್ಲಿ ಇರುವವರಿಗೆ ಅದು ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಬಿ ಖಾತಾ ಏನು ಎ ಖಾತಾ ಏನು ಅಂತ ಭಾಳ ಜನಕ್ಕೆ ಅದು ಗೊತ್ತಾಗಲಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಸುಮಾರು 15 ಲಕ್ಷ ಈ ರೀತಿಯ ಎಡಬಿಡಂಗಿ ಖಾತೆಗಳಲ್ಲಿ ಸಿಕ್ಕಾಕೊಂಡಿದ್ದಂಥ ನಿವೇಶನದ ಖಾತೆಗಳಲ್ಲಿ ಸಿಕ್ಕಾಕೊಂಡಿದ್ದಂಥವ್ರಿಗೆ ಲಾಭ ಆಗತ್ತೆ ಅಂತ ಒಂದು ಲೆಕ್ಕಾಚಾರ. ಇದು ಆಸ್ತಿ ಶುದ್ಧೀಕರಣಕ್ಕೆ ನಾಂದಿ ಅಂತ ಮಾನ್ಯ ಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ವಾದ ಇರಬಹುದು. ಪಾರ್ಟ್ಲಿ ಎಸ್ ಕೂಡ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ನಾನು. ಬಟ್ ಈ ಶುದ್ಧೀಕರಣ ರಾಜ್ಯಗಳಲ್ಲಿ ಮತ್ತು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಹೇಗಾಗತ್ತಪ್ಪ ಅಂತ ಹೇಳಿಬಿಟ್ಟಿರ್ತೀನಿ ಇವತ್ತೇ ನಾನು. ಕಾರ್ಪೊರೇಷನ್ ವ್ಯಕ್ತಿ ಅವತ್ತು ಚರಂಡಿನಲ್ಲಿ ಕಸ ಗುಡಿಸಿ ಹೋದ ತಕ್ಷಣ ಒಬ್ಬ ದೊಡ್ಡ ಗಿರಾಕಿ ಬಂದು ಒಂದು ಕಸದ ಎಸ್ತು ಹೋದ್ನಲ್ಲ, ಕೇಳಿದ್ದಕ್ಕೆ ಬಾರಿಸಿದ್ನಲ್ಲ, ಹಾಗೆ ಇದುವೆ. ಇನ್ನು 5 ವರ್ಷ ಬಿಟ್ಟರೆ ಮತ್ತೆ ಇದರ 20% ಪರಿಸ್ಥಿತಿಗೆ ಇದೇ ಪರಿಸ್ಥಿತಿಗೆ ಬಂದು ಕೂತ್ಕೋತಾರೆ. ಶುದ್ಧೀಕರಣದ ಮಾತನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಡೋದೇ ಆದರೆ ಮತ್ತು ಇದನ್ನು ಒಂದು ನಗರದ ಹಿತ ಮತ್ತು ಉದ್ದೇಶಕ್ಕೆ ಸರಿಯಾಗಿ ಮಾಡಿಬಿಡೋಣ ಅನ್ನೋದೇ ಆದರೆ ಮಾಡಿದ್ದು ಸರಿ, ಆದರೆ ಆಗದಂತೆ ತಡೆಯುವುದು ನೆಕ್ಸ್ಟ್ ಇಂಪಾರ್ಟೆಂಟ್. ಇಫ್ ಯು ಕಂಟಿನ್ಯೂ ದಿ ಸೇಮ್ ಪ್ರಾಸೆಸ್ ದೆನ್ ನೋ ಪಾಯಿಂಟ್. ಆಗೋಗಿದೆ ಈಗ ತಪ್ಪು, ಗೊತ್ತಾಗದೇನೋ ಎಲ್ಲರೂ ತಪ್ಪು ಮಾಡಾಗೋಗಿದೆ ಈಗ. ಬಟ್ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಬಂದರೆ ನನ್ನ ಪ್ರಕಾರ ಇನ್ನು ಆಗ್ದಂಗೆ ನೋಡ್ಕೋಬೇಕು, ಅದು ಮಾಡಿದ್ರೇ ಸರಿ, ಅವಾಗ ಸರಿ ಹೋಗ್ಬೋದು. ಅಂದರೆ ಅದು ನಿಜವಾದ ಶುದ್ಧೀಕರಣ ಉದ್ದೇಶ ಇದೆ. ಇದಕ್ಕೆ ಒಂದು ಆ್ಯಪನ್ನು ತಂದಿದ್ದಾರೆ ಪರಿವರ್ತನೆ. ಇದಕ್ಕೆ ಅದನ್ನು ಇವತ್ತು ಅವರೇನೇನೆ ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. 2,000 ಚದರ ಅಡಿ ವಿಸ್ತೀರ್ಣದ ಆಸ್ತಿಗಳು ಈ ಕಾರ್ಯಕ್ರಮದ ವ್ಯಾಪ್ತಿಗೆ ತರ್ತಾ ಇದ್ದಾರೆ. ದಟ್ಸ್ ಎ ಫೇರ್ ಡಿಸಿಷನ್. 30-40 ಲೆವೆಲಲ್ಲಿ ಏನೋ ತಂದಿದ್ದಾರೆ. ನನ್ನ ಪ್ರಕಾರ 30-50 ಲೆವೆಲ್ವರೆಗೂ ತರ್ಬೋದಾಗಿತ್ತು. ಬಾರ್ಡರ್ಲಿ 40-60ವರೆಗೂ ಹೋಗ್ಬೋದೇನೋ. ಅನಂತರದ್ದನ್ನು ಯಾಕೆ ಮಾಡಬಾರ್ದು ಅಂತಂದರೆ, ಮಾಡಬಾರ್ದು ಅಂತೆಲ್ಲೂ ರೂಲ್ ಇಲ್ಲ, ಬಟ್ ಅವರು ಸಿರಿವಂತರ ಕ್ಯಾಟಗರಿಗೆ ಬರ್ತಾರೆ ಅಂತ ಒಂದು ವಾದ ಬಂದುಬಿಡುತ್ತೆ. ಅದು ಅಲ್ಲ ಅಂತಾರೆ. ಬಟ್ ಆದರೆ ಇದಕ್ಕೆ ಅವಕಾಶ ಕೊಟ್ಟ ರಾಜ್ಯ ಸರ್ಕಾರ ತಾರತಮ್ಯದ ಆರೋಪಕ್ಕೆ ಸಿಗಾಕೋಬಾರ್ದು ಅನ್ನೋದಾದರೆ ಮತ್ತು ಆ ವರ್ಗದ ಜನ ನಾಳೆ ಕೋರ್ಟ್ಗೆ ಹೋಗಿ ಹೆಚ್ಚು ಕಡಿಮೆ ಮಾಡಿ ನಿಮ್ಗೆ ತೊಂದರೆ ಕೊಡಬಾರ್ದು ಅನ್ನೋದೇ ಆದರೆ ಇದನ್ನು ಇನ್ನೊಂದು ಸ್ವಲ್ಪ ಆಳವಾಗಿ ಗಮನಿಸಿ ಎಲ್ಲಿಯವರೆಗೆ ಮಾಡಬಹುದು ಅನ್ನೋದನ್ನು ನೀವು ನೋಡ್ಕೊಳ್ಳೋದು ಉತ್ತಮ ಅಂತ ಅನಿಸತ್ತೆ. ನಿಮಗೆ ಬಿಟ್ಟಿದ್ದು ಯಾಕಂದರೆ ಭಾಳ ಬುದ್ಧಿವಂತರಿದ್ದೀರಿ ನೀವು. ಆಲ್ ರೈಟ್. ಇದು ಆಸ್ತಿಗಳಿಗೆ ನಕ್ಷೆ ಸೇರಿದಂತೆ ಇತರ ದಾಖಲೆಗಳನ್ನೆಲ್ಲ ಕೊಡಬೇಕಾಗತ್ತೆ. 1ನೇ ತಾರೀಕು ನವೆಂಬರಿಂದ ಪ್ರಾರಂಭ ಮಾಡ್ತಾರೆ. ಇದು 100 ದಿನದಲ್ಲಿ ಅಭಿಯಾನ ನಡೀತಾರೆ. 100 ದಿನದಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲೆನೋ ದುಡ್ಡೋ ಏನೋ ಒಂದು ಕೊಡಬೇಕು. ಡ್ಯಾಶು ಎಲ್ಲ ಆಗುತ್ತೆ. ಆಮೇಲೆ ನಿಮ್ಮ ಮನೆಗೆ ಅದು ನಿಮ್ಗೊಂದು ದಾಖಲೆ ಸಿಕ್ಕತ್ತೆ. ಅದಕ್ಕೊಂದು ಶುಲ್ಕ ನಿಗದಿ ಮಾಡಿದ್ದಾರೆ ನಿವೇಶನಕ್ಕೆ. ಐ ರಿಪೀಟ್, 30-40 ಖಾಲಿ ಸೈಟ್ಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ. 5% ಆ ಪ್ರದೇಶದಲ್ಲಿರುವ ಮಾರುಕಟ್ಟೆ ಬೆಲೆಗೆ, ಅಂದರೆ ಸರ್ಕಾರಿ ನಿಗದಿತ ಮಾರುಕಟ್ಟೆ ಬೆಲೆ ಏನಿರುತ್ತೆ, ಯಾವುದೋ ಒಂದು ಎಕ್ಸ್ ಪ್ರದೇಶದಲ್ಲಿ ಮಾರುಕಟ್ಟೆ ಬೆಲೆ ಚದರ ಅಡಿಗೆ 5,000 3,000 ಅಂತ ಇರಬಹುದು. 30-40ಗೆ ಆಗ ಅಂತ ಲೆಕ್ಕ ಹಿಡಿದ್ರೆ ಎಷ್ಟೋ 35 ಲಕ್ಷ ಅಂತ ಇರಬಹುದು. 35 ಲಕ್ಷದ 5%, 5%ಅನ್ನು ನೀವು ಕಟ್ಟಬೇಕಾಗಿ ಬರುತ್ತೆ. ಇದು ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಅಂತ DK ಶಿ ಅವರ ಸ್ವಲ್ಪ ಜಾಸ್ತಿ ಆಯಿತು ಗಾಳಿಪಟ.
ಗಾಳಿಪಟ 6ನೇ ಗ್ಯಾರಂಟಿ ಆಗಲ್ಲ ಇದು ನನ್ನ ಪ್ರಕಾರ. ಹೇಳಿರ್ಲಿಲ್ಲ. ಇಟ್ಸ್ ಎ ಗುಡ್ ವರ್ಕ್ ಡನ್. ಅದನ್ನು ನಾನು ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮಿಂದ. ಅಟ್ಲೀಸ್ಟ್ ಧೈರ್ಯ ಮಾಡಿದ್ದೀರಿ. ಮತ್ತು ಇದು ಎಂದಾದರೂ ಪಾಪ ಇವರುಗಳಿಗೆಲ್ಲ ಒಂದು ನೆಮ್ಮದಿ ಸಿಕ್ಕಬೇಕಾಗಿತ್ತು, ಕೊಟ್ಬಿಟ್ಟಿದ್ದೀರಿ, ಅದು ಪ್ರಶ್ನೆ ಬೇರೆ. ಬಟ್ ಇದು 6ನೇ ಗ್ಯಾರಂಟಿ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. 6ನೇ ಗ್ಯಾರಂಟಿ ಆಗೋದೇ ಆದರೆ ಹಾಂ ಸರ್. ಅದು ಚುನಾವಣೆಗೆ ಮೊದಲೇ ಬರಬೇಕು. ಚುನಾವಣೆ ಆದಮೇಲೆ ಬಂದು ಗ್ಯಾರಂಟಿ ಮಾಡೋಕ್ಕಾಗಲ್ಲ ನೀವು. ಪ್ರಣಾಳಿಕೆಯಲ್ಲಿ ಇಲ್ಲದೆ ಇದ್ದಿದ್ದು ಅಲ್ಲ ಒಂದು. ಎರಡನೇದು, ಇದು ಗ್ಯಾರಂಟಿ ಅಲ್ಲ. ಯಾಕೆ? ಗ್ಯಾರಂಟಿ ಆಗೋದೇ ಆದರೆ ಫ್ರೀ ಮಾಡಬೇಕು, ಈ 5% ತಗೋಬಾರ್ದು, ತಗೋಕೂಡ್ದು, ಫ್ರೀ ಮಾಡಬೇಕು. ಅದು ಗ್ಯಾರಂಟಿ. ಪಾಲಿಕೆ ಚುನಾವಣೆಯ ಕಣ್ಣಲ್ಲಿ ಏನಾದ್ರು ನಿಮ್ಗೆ ಇದ್ದರೆ ಫ್ರೀ ಮಾಡಿ, ಆಮೇಲೆ ನಿಮಗೇನು ಸಮಸ್ಯೆ ಇಲ್ಲ, ದುಡ್ಡಿದೆ ಅಂತ ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ನಾನಲ್ಲ. ಬೇಕಾದಷ್ಟು ದುಡ್ಡಿದೆ. ಇದರಿಂದ ನೀವು ಹೇಳ್ತಿರೋ ಲೆಕ್ಕಾಚಾರ ನೋಡಿದ್ರೆ ನನ್ನ ಕ್ವಿಕ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ನಲ್ಲಿ ಒಂದು 3,000ದಿಂದ 4,000 5,000 ಬಿಟ್ವೀನ್ 3,000 and 5,000 crores ಎಲ್ಲೋ ಬಂದು ರಿಕವರಿ ಆಗ್ಬೋದು. ಇದಕ್ಕೆ ಅಷ್ಟಾಗ್ಬೋದು. ನಿಮ್ಮ ಹತ್ರ ದುಡ್ಡಿದೆ, ದುಡ್ಡಿಗೇನು ಕೊಡ್ತೀರ. ಗ್ಯಾರಂಟಿ ಅನ್ನೋದಾದರೆ ಫ್ರೀ ಮಾಡಿ. ಯಾಕೆ ಅಂದರೆ ಬಡವರ ಸರ್ಕಾರದ ಇದು ಯೋಜನೆ. ಯಾರು ಬಡವರು? 30 ಪಾರ್ಟಿಲಿರೋರೆಲ್ಲ ಬಡವರೇ. ಡಿಕ್ಲೇರ್ಡ್ ಕ್ಲಾಸ್ಡ್ ಮ್ಯಾಟರ್. ಹಾಗಾಗಿ ಬಡವರಿಗೆ ತೊಂದರೆ ಕೊಡಬೇಡಿ. ಬಡವರ ಸರ್ಕಾರ ಅಲ್ವಾ? ಹೌದು, ಪರವಾಗಿರ್ಬೇಕಲ್ವಾ? ಮತ್ತೆ ಹಾಗಾಗಿ ನೀವು ಗ್ಯಾರಂಟಿ ಕ್ಲೈಮ್ ಹಾಕ್ಕೊಳ್ಳೋದೇ ಆದರೆ ನೋ ಪ್ರಾಬ್ಲಮ್, ಹಾಕ್ಕೊಳ್ಳಿ, ಫ್ರೀ ಮಾಡಿ, ಫ್ರೀ ಮಾಡಿ. ದಟ್ಸ್ ಆಲ್ ಇಸ್ ಮೈ ರಿಕ್ವೆಸ್ಟ್. ಆಮೇಲೆ ಈ 5% 100 ಒಳಗೆ ಮಾಡ್ಕೊಂಡ್ರೆ ಅಂತೆ ಸರ್, ಅದಾದ್ಮೇಲೆ ಆದರೆ ಮತ್ತೆ ಜಾಸ್ತಿ ಮಾಡ್ತಾರೆ. ಇಸ್ ಓಕೆ. ಏನಾದ್ರು ಒಂದು ನಿಯಮ ಹಾಕದೇ ಇದ್ದರೆ ನಮ್ಮ ಜನ ಒಂಥರ ಉಡಾಪೆ ಹೊಡ್ಕೊಂಡು ಅಲಾಲ್ ಟೋಪಿ ಥರ ಓಡಾಡ್ತಿರ್ತಾರೆ. ಕೊನೆಗಳಿಗೆ ವೇಟ್ ಮಾಡಿ. ಹಂಗಾಗಿ ಸರಿ ಇದೆ ಅದು. ಯಾವ್ದಾದ್ರು ಒಂದು ನಿಯಮ ಹಾಕಬೇಕು. ಈಗ ಇನ್ಕಮ್ ಟ್ಯಾಕ್ಸಿಂದು ಫೈಲ್ ಮಾಡ್ರಪ್ಪ ಡೇಟ್ಗೆ ಅಂದರೆ ಸುಮ್ಮನೆ ಓಡಾಡ್ಕೊಂಡಿರೋದು. ಲಾಸ್ಟ್ ಡೇ ಬಾಯಿಗೆ ಬಂದವ್ರನ್ನೆಲ್ಲ ಬೈಕೊಂಡು ಓಡಾಡ್ತಿರೋದು. ನಾನು ಏನಿದೆ ಸ್ವಲ್ಪ ರೈಸ್ ಮಾಡಿದೆ, ಏನಾದರೂ ಆಗ್ತಿತ್ತು, ಅದು ಆಗ್ತಿತ್ತು ಅಂತ ಕತ್ತೆ ಕಾಯ್ತಾ ಇದ್ರ ಅಂದರೆ ಯಾರೂ ಕೇರೆ ಮಾಡಲ್ಲ. ಹಾಗಾಗಿ ಇದು ಸರಿ ಇದೆ. ನನ್ನ ಪ್ರಕಾರ ಡಿಕ್ಲೇರ್ ಮಾಡಿ, 100 ದಿನ ಆದಮೇಲೆ ಯಾವನಾರು ಬಂದರೆ ಇದನ್ನು ಡಬಲ್ ಮಾಡ್ತೀವಿ ಅಂತ ಮಾಡಿ ಹೇಳ್ತೀನಿ. ಹೇಳ್ರಿ, ಈಗಲೇ ಹೇಳ್ರಿ, ಈಗಲೇ ಎದುರಿಸ್ರಿ ಮಾನ್ಯ ಉಪಮುಖ್ಯಮಂತ್ರಿಗಳೇ, ಈಗಲೇ ಹೇಳ್ರಿ. ನೀವು ಜಾಸ್ತಿ ಅಂದಿದ್ದಾರೆ. 100 ದಿನ ಆದಮೇಲೆ ಬಂದರೆ ಡಬಲ್ ಆಗ್ತೀನಿ ಅಂತೇಳಿ ಹೇಳ್ರಿ, ಹೇಳ್ತೀನಿ. ಒಂದು ಬೇಸಿಕ್ ಡಿಸಿಪ್ಲಿನ್ ಅಲ್ಲ. ಮಾಡಿಸ್ಕೋಬೇಕು ಅಂತ ಆ ಥರ ಇದ್ದವನು ಮಾಡಿಸ್ಕೋಬೇಕು. ಅವನ ಆಸ್ತಿನ ಉಳಿಸ್ಕೋಬೇಕು ಅಂತಿದ್ದವನು ಉಳಿಸ್ಕೋಬೇಕು. ಡಿಲೇ ಮಾಡೋದು ಹಂಗೆ ಮಾಡಬಾರ್ದು. ಸೊ ಅದು ಮಾಡಿರೋದು ಸರಿ ಇದೆ. ಬಹುತೇಕರು ಇನ್ನೂ ಈ ಖಾತಾನೇ ಆಗಿಲ್ಲ, ಅದನ್ನೇ ಎಳೆದಾಡ್ತಾ ಇದೆ. ಈಗ ಅದಾದಮೇಲೆ ಇದು ಮಾಡೋಕ್ಕಾಗೋದಲ್ವಾ? ಆಗ ಇನ್ನೂ ಜಾಸ್ತಿ ಟೈಮ್ ತೊಗೊಂಡಾಗ ಮತ್ತೆ ಇನ್ನು ಎಕ್ಸ್ಟ್ರಾ ಕಟ್ಟಬೇಕಾ ಅನ್ನೋ ಪ್ರಾಬ್ಲಮ್. ನೋಡೋಣ, ಹಂಗಾಗಲ್ಲ. ಹಂಗಾಗಿ ಈ ಖಾತಾ ಆಗಿದ್ದನ್ನು ತಡ ಮಾಡಿ ಮಾಡೋದಾದ್ರೆ ನೋಡೋಣ, ವಿ ವಿಲ್ ರೈಸ್ ದಟ್ ಇಶ್ಯೂ. ಆಗ ಸರ್ಕಾರವನ್ನು ಮನವೊಲಿಸುವ ಕಾರ್ಯ ಪ್ರಾರಂಭ ಆಗ್ಬೋದು. ಹಾಗಾಗಿ ಇಲ್ಲ, ನೀವು ಎ ಖಾತಾ ಆದಮೇಲೆ ಈ ಖಾತಾ ಆಗೋದು. ಬಿ ಖಾತಾಗಿ ಈ ಖಾತಾ ಮಾಡ್ಕೊಡ್ತಿದ್ದಾರಾ? ಮಾಡ್ಕೊಡ್ತಿದ್ದಾರೆ. ಹಂಗಾದ್ರೆ ಸರಿ ಮಾಡ್ಕೊಡ್ತಾರೆ. ಹಂಗಾರೆ ಎರಡು ಒಟ್ಟಿಗೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಏನ್ ಹೇಳಿದಾರೆ ನೋಡೋಣ ಸರ್. ಬೆಂಗಳೂರು ನಗರದ 15 ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಇದೆ. ಫಸ್ಟ್ ಲ್ಯಾಂಡ್, ಈಗ ನಾವು ಭೂಮಿ ಮಾಡ್ತಾ ಇದೀವಿ. ಅವ್ರ ಆಸ್ತಿ ಇದ್ರು ಆ ಸೈಟ್ ಫಸ್ಟ್ ದಾಖಲೆ ಮಾಡ್ಕೋಬೇಕು. ಬಿಲ್ಡಿಂಗ್ ನೆಲ ಈಗ ನಾವು ರೆಗ್ಯುಲೈಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನೆಲ ಅವನ್ ಭೂಮಿ, ಆಮೇಲೆ ನೆಕ್ಸ್ಟ್ ಪಾಯಿಂಟ್. ಈಗ ಫಸ್ಟ್ ಅವನಿಗೆ ಅವನು ಎಲ್ಲಿ ನಿಂತಿದ್ದಾನೆ ಆ ಜಾಗ, ಅದನ್ನ ನೆಕ್ಸ್ಟ್ ಪಾಯಿಂಟ್. ಇದಾನೋ ಕೂತಿದ್ದಾನೋ ಮಲ್ಕೊಂಡಿದ್ದಾನೋ ಒಟ್ಟಲ್ಲಿ ಜಾಗ ಏನೋ. ಸಿ, ಆ್ಯಸ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆರ್ ಇನ್ಚಾರ್ಜ್ ಬ್ಯಾಂಗ್ಳೂರ್, ಈ ಕೆಲಸವನ್ನು ಹಿಂದಿನ ಸರ್ಕಾರಗಳು ಮಾಡ್ಬೋದಾಗಿತ್ತು. ಯು ಶುಡ್ ಗಿವ್ ಹಿಮ್ ದ ಬೆನಿಫಿಟ್ ಆಫ್ ಡೌಟ್. ಇವತ್ತು ಇನಿಷಿಯೇಟಿವ್ ತಗೊಳ್ಳಿಲ್ಲ, ಹಿಂದಿನವರು ತಗೊಳ್ಳಿಲ್ಲ ಯಾರೂ. ಅದನ್ನು ಬಹಳ ಸರ್ಕಾರಗಳಲ್ಲಿ ಬಹಳ ಜನ ಮಹಾಪ್ರಭೂತಿಗಳಿಗೆ ಇದನ್ನು ಗಮನಕ್ಕೆ ತರಲಾಗಿತ್ತು, ಮಾಡಲಿಲ್ಲ. ಇನ್ನು ಹೊಸ ವಿಚಾರ, ದೇ ವರ್ ಬ್ಯುಸಿ ವಿತ್ ಅದರ್ ಥಿಂಗ್ಸ್. ಅವರು ಬ್ಯುಸಿ ಇದ್ದರು. ಹಾಗಾದ್ರೆ ಈಗಿನವ್ರು ಬ್ಯುಸಿ ಇಲ್ವಾ ಅದರ್ ಥಿಂಗ್ಸ್ ಅಂದರೆ? ಇವರು ಬ್ಯುಸಿ ಇದ್ದಾರೆ. ಬ್ಯುಸಿ ಮಧ್ಯದಲ್ಲಿ ಬೇರೆ ಒಳ್ಳೆ ಕೆಲಸದಲ್ಲಿ ಇದೊಂದು ಪಾರ್ಟಿ ಏನೋ ಸೇರಿಸ್ಕೊಂಬಿಟ್ಟಿದ್ದಾರೆ ಅಷ್ಟೇ. ಬೆಂಗಳೂರಿಗೆ ನೀವು DCM ಆಗಿ ಇನ್ಚಾರ್ಜ್ ಆದ ಮೇಲೆ ಬಹುಶಃ ನನ್ನ ಪ್ರಕಾರ 4-6 ಘೋಷಣೆಗಳನ್ನು
ಮಾಡಿ ಕನಸು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದು ಬಿಟ್ಟರೆ ದಿಸ್ ಇಸ್ ಒನ್ ಗುಡ್ ವರ್ಕ್ ಯು ಹ್ಯಾವ್ ಡನ್. ನನಗೆ ಇದನ್ನು ಬಿಯಾಂಡ್ ದಟ್ ನನಗೆ ಇನ್ಯಾವುದು ಕಾಣಿಸಿಲ್ಲ. ಎಸ್, ಇದೆಲ್ಲ ಬರೀ ಘೋಷಣೆ, ಟನಲ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಇದೆಲ್ಲ ಘೋಷಣೆ, ಟವರ್ ಕಟ್ತೀನಿ, ಇದು ಮಾಡ್ತೀನಿ, ಅವೆಲ್ಲ ಘೋಷಣೆ. ಮತ್ತು ಯಾವ ಕೆಲಸನೂ ಆಗಿಲ್ಲ, ಆಗಿದ್ದೇನು ಅಂತ ನೋಡಿದಾಗ ಏನೂ ಇಲ್ಲ. ಜನರಿಗೆ ಲಾಭ ಆಗುವಂತಹ ಗುಂಡಿಗಳ ಮಧ್ಯೆ, ಕಸದ ಮಧ್ಯೆ, ಕಚಡ ಮಧ್ಯೆ, ಗೋಜಲು ಮಧ್ಯೆ, ಕರಪ್ಷನ್ ಮಧ್ಯೆ, ಸಾಕಾಗಿರೋ ಮಧ್ಯದಲ್ಲಿ ಒಂದಿಷ್ಟು ಜನರಿಗೆ ನೆಮ್ಮದಿ ಸಿಕ್ಕತ್ತೆ ಇದರಲ್ಲಿ. ಯಾಕೆ ಬೀಕಾತಾಲಿದ್ದಿದ್ದ ಜನ ಈ ಮನೆ ಕಟ್ಕೊಂಡ್ಬಿಟ್ಟಿರೋರು ಏನು ಫುಟ್ಪಾತಿಗೆ ಬಂದಿರಲಿಲ್ಲ. ಅವ್ರೇನು ಫುಟ್ಪಾತ್ ಸಮಸ್ಯೆ ಇರಲಿಲ್ಲ. ಮನೆ ಕಟ್ಟಬೇಕು ಅನ್ಕೋತಿದ್ದವ್ರು ಪಾಪ ಸೈಟ್ ಇದ್ದವ್ರು ತಗಲಾಕೊಂಡ್ಬಿಟ್ಟಿದ್ರು, ಬಿಕಾಸ್ ಕರೆಂಟ್ ಕೊಡ್ತಿರ್ಲಿಲ್ಲ ಅಷ್ಟೇ. ಪರ್ಮಿಷನ್ ಅದೊಂದು ನಿಂತೋಗಿತ್ತು ಪರ್ಮಿಷನ್. ಈಗ ಯಾಕಂದರೆ ಖಾತಾ ಕಟ್ಟಿದ ಸಾಲಾಗಿಲ್ಲ ಸಿಗ್ತಿರ್ಲಿಲ್ಲ. ಬೆಂಗಳೂರಿನಲ್ಲಿ ಈಗ ಖಾತಾ ಆದರೆ ರೆಗ್ಯುಲರೈಸ್ ಆಗುತ್ತೆ ಅದು. ಆಮೇಲೆ ಅಕ್ರಮ ಸಕ್ರಮಗಳು ಈ ದೇಶದಲ್ಲಿ ಇದೇನು ಫಸ್ಟ್ ಅಲ್ಲ, ಆಗಿದೆ. ನನ್ನ ಪಾಯಿಂಟ್ ಏನಂದರೆ ಇದನ್ನು ಆಗದೆ ಇರೋಂಗೆ ನೋಡ್ಕೊಳ್ಳಿ ಅಂತ. ಮುಂದುವರಿಬಾರ್ದು. ಯಾರು ಎಲ್ಲಾದರೂ ಮಾಡಲಿ, ಒಂದು ಹಳ್ಳಿನಲ್ಲಿ ಯಾರೋ ಒಬ್ಬ 5 ಎಕರೆ ಜಮೀನನ್ನು ಕೆರೆದುಬಿಟ್ಟು ಲೇಔಟ್ ಮಾಡ್ತೀನಿ ಅಂತಂದರೆ ಅವನ ಪಂಚಾಯಿತಿನಲ್ಲಿ BDA ವ್ಯಾಪ್ತಿನಲ್ಲಿ ಅಥವಾ ಯಾವುದೋ ಮೂಡ ವ್ಯಾಪ್ತಿನಲ್ಲಿ ಏನು ರೂಲ್ಸಲ್ಲಿದೆಯೋ ಆ ರೂಲ್ಸಲ್ಲಿ ನೀನು ಮಾಡಬೇಕು. ಬೇಡ ತಾಲೂಕಾ ಲೆವೆಲಿಂದ ಕೆಳಕ್ಕಿದ್ರೆ ಆ ರೂಲ್ಸ್ಗಿಂತ 10% ಲೆಸ್ಸು. ಈ ಥರ ಏನಾದ್ರು ಒಂದು ಮಾಡಿ ಬಿಟ್ಬಿಡ್ಬೇಕು. ಮಾಡದೇ ಇದ್ದವರು ಡಮಾರ್ ಅಂದ್ಬಿಡ್ಬೇಕು, ಇನ್ನು ಮುಂದುವರೆದಂತೆ ಆಗಬಾರ್ದು. ಇಲ್ಲಿದ್ರೆ ವಾಟ್ಸ್ ದ ಪಾಯಿಂಟ್? ಯಾಕೆ ಅಂತ ಹೇಳಲ್ಲ ಮಾನ್ಯ DK ಶಿವಕುಮಾರ್ ಅವರೇ, ನೀವು ಇದನ್ನು ಮಾಡ್ತಿರೋದು ಅದ್ಭುತವಾದ ಕೆಲಸ ಎಲ್ಲ. ಬಟ್ ನಿಮ್ಮ ವಿರೋಧಿ ನಾನಾದರೆ ನಾನೇನು ಹೇಳಬೇಕು? ಸರ್ಕಾರ ಖಾಲಿಯಾಗಿರೋ ಬಾಕ್ಸ ತುಂಬಿಸ್ಕೊತ ಅವ್ರ ಕಡೆಯಾ ಕಾಸು ಮಾಡ್ಕೊತಾ ಇದ್ದಾರೆ, ಕ್ಲೀನಾಗಿ ಗೌರ್ಮೆಂಟ್ ಒಳಗೆ ಕಾಸು ಹಾಕತ್ತಿದ್ದಾರೆ ಅಂತ ಅನ್ಬೇಕಾ? ಹಾಗಾಗಿ ಅವಕಾಶ ಕೊಡಬೇಡಿ ಇದಕ್ಕೆ ಫ್ಯೂಚರ್ನಲ್ಲಿ. ಈ ದುಡ್ಡು ಸರ್ಕಾರಕ್ಕೆ ಹೋಗಲ್ವಂತೆ ಸರ್, GBF ಹೋಗುತ್ತಂತೆ. GBA ಅಳಿಯ ಅಲ್ಲ, ಮಗಳ ಗಂಡ ಎಲ್ಲ ಒಂದೇ, ಬನ್ರಿ ಸುಮ್ಮನೆ ಬುರ್ಡೆ ಬಿಡಬೇಡಿ ನಮ್ಮ ಹತ್ರ. GBAಗೆ ಹೋಗಿದ್ದು ದುಡ್ಡು ಡೈರೆಕ್ಟಾಗಿ MLA ಇವ್ರ ಮನೆ ಕೆಳಗಡೆ ಹೋಗುತ್ತಾ? ನಿಮ್ಮ ಪರ್ಮಿಷನ್ ಇಲ್ಲದೆ ಆ ದುಡ್ಡನ್ನ ನೀವು ಅಂದ್ರೆ ನೀವು ಯಾರು ಇನ್ಚಾರ್ಜ್ ಇರ್ತೀರಿ, ಅವ್ರ ಪರ್ಮಿಷನ್ ಇಲ್ಲದೆ ಆ ದುಡ್ಡನ್ನ ಖರ್ಚು ಮಾಡ್ಬಿಡ್ತಾರಾ? ಯಾರಿಗೆ ಬಿಡ್ತೀರ್ರಿ ಇದನ್ನು? ಸುಮ್ಮನೆ ರೈಲನ್ನು ಒಳ್ಳೆ ಕೆಲಸ ಮಾಡಿದಾಗ ರೈಲ್ ಬಿಡಬೇಡಿ, ಅದು ಹೈಲೈಟ್ ಆಗ್ಬಿಡುತ್ತೆ. ಆಮೇಲೆ ಬೆಂಗಳೂರಿನಲ್ಲಿ ಸದ್ಯ ಅಂದಾಜು ಒಂದು 32 ಲಕ್ಷ ಆಸ್ತಿ ಇದೆ. ಅದರಲ್ಲಿ ಒಂದು 17.5 ಲಕ್ಷ ಖಾತಾ ಅಂದರೆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದೆ, ಅಂದರೆ ಭೂ ಪರಿವರ್ತನೆ ಆಗಿರುತ್ತೆ. ತದನಂತರ ಯಾವ ಸ್ಥಳೀಯ ಸಂಸ್ಥೆ ಇದೆಯೋ ಅದರ ಬಳಿಗೆ ಹೋಗಿ ಆ ಏರಿಯಾದು ಆ ಪ್ರದೇಶದ ಪ್ಲ್ಯಾನನ್ನು ಕೊಟ್ಟು ಅಪ್ರೂವ್ ಮಾಡಿಸಿರ್ತಾರೆ. ಲ್ಯಾಂಡ್ ಯುಟಿಲೈಸೇಷನ್ ಅಂದರೆ ಎಷ್ಟು ಆ ಪ್ರದೇಶ ಎಲ್ಲ ಕಾರ್ಪೊರೇಷನಲ್ಲೋ BDAನಲ್ಲೋ ಮೈಸೂರಲ್ಲಿ ಮೂಡಾನಲ್ಲೋ ಎಲ್ಲೋ ಹೇಳ್ತಾರೆ, ಅದೆಷ್ಟು 45% 50% ಜಾಗ ಬಿಟ್ಟಿರಬೇಕು, ಇನ್ನು 50% ಮಾತ್ರ ಸೈಟ್ ಆಗಬೇಕು ಅಂತೇನೋ ಹೇಳಿರ್ತಾರೆ ರೂಲ್. ಅದೆಲ್ಲ ಅಲ್ಲಿ ಪಾಲನೆ ಆಗಿದೆ, ಅದೆಲ್ಲ ಆಗಿದೆ ಅಂತ ಇರುತ್ತೆ. ಅದು ಖಾತಾ ಅಂತ ಲೆಕ್ಕಾಚಾರ. ಕೆಲವು ಖಾತಾ ಆಸ್ತಿಗಳು ಖಾತಾ ಆಸ್ತಿಗಿಂತ ಚೆನ್ನಾಗಿದೆ. ಕೆಲವು ಈಗ ಫಾರ್ ಎಕ್ಸಾಂಪಲ್ BDA ಸೈಟ್ ತಗೊಂಡಿದ್ದಷ್ಟು ಪಾಪಿ ಯಾವನಾರು ಇದಾನ ಈ ಪ್ರಪಂಚದಲ್ಲಿ? ಪಾಪಿ ಅವನಂತ ಪಾಪಿ ಇನ್ನೊಬ್ಬ ಇಲ್ಲ. BDA ಸೈಟ್ ತಗೊಂಡವನು ಅದು ಯಾವ್ಯಾವುದೋ ಲೇಔಟ್ ಮಾಡಿದ್ದಾರೆ ಊರಾಚೆಗಳಲ್ಲಿ, ಅದ್ರೊಳಗೆ ಹೋಗೋಕ್ಕಾಗಲ್ಲ ಯಾವನುವೆ. ಇನ್ನು 10 ವರ್ಷ ಆದರೂ ಹೋಗೋಕ್ಕಾಗಲ್ಲ. ಹೊಸ ಲೇಔಟ್ ಕಾಲ್ ಮಾಡ್ತಾರೆ, ರೆಡಿ ಮಾಡಿಸಿದ್ದೀನಿ ಕೇಸು, ಕಾಲ್ ಮಾಡಿ. ಈಗ ಹಳೇದನ್ನು ಮುಗಿಸ್ದೆ ಹೊಸದಕ್ಕೆ ಹೆಂಗೆ ನೀವು ಹೋಗ್ತೀರಿ ಅಂತ ಹೆಂಗೆ ಹೋಗ್ತೀರಿ ನೀವು? ಅಲ್ಲಿ ದುಡ್ಡಿಲ್ಲ ಹಾಕೋ, ಇಲ್ಲಿ ದುಡ್ಡಲ್ಲಿ ಹಾಕೋ, ತಿನ್ನು ಹೇಸಿಗೆನ. BDA ಸೈಟ್ ತಗೊಂಡಷ್ಟು ಪಾಪಿ ಇನ್ನೊಬ್ಬ ಇಲ್ಲ ನನ್ನ ಪ್ರಕಾರದಲ್ಲಿ. ಕೆಲವು ಖಾತಾ ಲೇಔಟ್ಗಳಲ್ಲಿ ಚೆನ್ನಾಗೇ ಮಾಡ್ಕೊಟ್ಬಿಟ್ಟಿದ್ದಾರೆ ಅವರು. ಈ ಖಾತಾ ಆಸ್ತಿ 7.5 ಲಕ್ಷ ಇದೆ. ಯಾವ ಖಾತಾನೂ ಇಲ್ಲ, ಪಾತಾನೂ ಇಲ್ಲ, ಮಾತಾನೂ ಇಲ್ಲ, ಯಾವುದೂ ಇಲ್ಲ. ಹೋಗತ್ಲ ಕಡೆಗೆ ಒಂದು 7.5 ಲಕ್ಷ ಇದೆಯಂತೆ. ಅವ್ರು ಬೇರೆ ಇದ್ದಾರೆ, 2 ಸೇರಿ 15 ಲಕ್ಷ. ಸೊ ಈಗ ನೀವು ಆ್ಯಪನ್ನು ಓಪನ್ ಮಾಡಿ ಒಂದು 500 ರೂಪಾಯಿ ಕಟ್ಟಿಬಿಟ್ಟು ಆನ್ಲೈನಲ್ಲಿ ನೋಂದಣಿ ಮಾಡ್ಕೊಳ್ಳಿ. ಆಮೇಲೆ GBA ಸಿಬ್ಬಂದಿಗಳೇ ಮನೆ ಬಾಗಿಲಿಗೆ ಬಂದು ಸೇವೆ ಕೊಡುತ್ತಾರೆ. ಯಾವ ದುಡ್ಡು ಕಟ್ಟಂಗಿಲ್ಲಂತೆ ಸರ್ ಅಂತ ಹೇಳಿದಾರ? ಹ್ಞೂ ಸರ್. ಅಲ್ಲಿಗೆ ಅರ್ಥ ಆಯ್ತು. ಮನೆ ಬಾಗಿಲಿಗೆ ಬಂದವನು ಏನು ಇಲ್ಲದೆ ಸೇವೆ ಮಾಡ್ತಾರೆ. ಆಗಲಿ, ಸಂತೋಷ. ಆ ರಾಮನ ಯುಗಾನ ನೋಡೇ ಬಿಡ್ತೀನಿ ನಾನು.
ಅದು ಆಗಲಿ. 100 ದಿನಗಳವರೆಗೆ ಮಾರ್ಗಸೂಚಿ ದರಕ್ಕೆ 5% ಕಟ್ಟಬೇಕಂತೆ. 100 ದಿನ ಆದಮೇಲೆ ಹೆಚ್ಚುವರಿ ಶುಲ್ಕ, 3 ತಿಂಗಳ ನಂತರ ಹೆಚ್ಚುವರಿ ಆಗುತ್ತೆ ಡ್ಯಾಶ್. ಒಂದು ಬೆಂಗಳೂರು ಒಂದು ಕೇಂದ್ರದಲ್ಲೂ ನೋಂದಣಿ. ಏಕಾತ ಸೌಲಭ್ಯ ನಿವೇಶನಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಕಟ್ಟಡ ಕಟ್ಟಿದ್ದವರು ಏಕಾತ ಸೌಲಭ್ಯ ಪಡ್ಕೋಬೋದು, ಕಟ್ಟಡ ಕಟ್ಟಿದವ್ರು. ಬಟ್ ಕಟ್ಟಡಕ್ಕೆ ಕೊಡಲ್ಲ, ಸೈಟಿಗೆ ಕೊಟ್ಟಿರ್ತಾರೆ. ಮೊದಲು ಖಾತಾನ ಪರಿವರ್ತನೆ ಮಾಡ್ತಾರೆ, ಆಮೇಲೆ ಪ್ರತ್ಯೇಕ ರೂಲ್ಸ್ ಮಾಡಿ ಮತ್ತೆ ಕಾಸು ಹೊಡಿತಾರೆ. ಒಂದೇ ಸೈಟು, ಅದು ಕಟ್ಟಡಕ್ಕೆ ಬೇರೆ, ಜಾಗಕ್ಕೆ ಬೇರೆ. ಅಷ್ಟೇ ಅಲ್ಲ, ಪರಿವರ್ತನೆ ಆಗದೆ ಇದ್ರೆ ಆ ಶುಲ್ಕನೂ ಕಟ್ಟಬೇಕಾಗತ್ತೆ. ನೀವು ನೋಡ್ತಾ ಇರಿ, ಅದೊಂದು ಭೂ ಪರಿವರ್ತನೆ ಮಾಡದೆ ಅವನೇನಾದರೂ ಲೇಔಟ್ ಮಾಡಿ ಇಟ್ಟಿದ್ದು, ಅದು ಬಿ ಖಾತಾಲ್ ಕೂತಿದ್ರೆ ಆ ಭೂ ಪರಿವರ್ತನೆ ಕಾಸ್ಟು ಕಟ್ಟಬೇಕೀಗ. ಸೊ ಈಗ ಕಟ್ಟಡಕ್ಕೆ ಬೇರೆ, ಅದು ಬೇರೆ ಬೇರೆ ಬರ್ತಾ ಇರೋದು. ಏನು ವಸೂಲಿದಾರಯ್ಯ ನೀವು. ಚೆನ್ನಾಗಿದೆ ಸ್ಕೀಮ್. ಇದು ಗ್ಯಾರಂಟಿ ಡಿಸೈನ್ ಮಾಡಿದಂಥ ಪ್ರಚಂಡ ಭೂಪತಿ ಕಚಡನ ಎಲ್ಲರೂ ಹುಡ್ಕೊಂಡು ಕರ್ಕೊಂಬಂದು ಒಂದು ಹಾರ ಹಾಕ್ಬೇಕಲ್ಲ ನಾನು ಅರ್ಜೆಂಟಾಗಿ. ಯಾಕೆ ಸರ್? ಅದು ಯಾವ ಜ್ಞಾನದಲ್ಲಿ ಎದ್ದು ಬಂದು ಯಾವ ಇದು ಏನದು ಗಳಿಗೆನಲ್ಲಿ ಯಾವ ಶಕುಂದಲ್ಲಿ ಬಂದುಬಿಟ್ಟಿಯಪ್ಪ ನೀನು. ಆ ಡಿಸೈನ್ ಮಾಡಿದವನು ತಂದು ಇಟ್ಬಿಟ್ಟಿಯಲ್ಲ ಕರೆಕ್ಟಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಎಷ್ಟು ಚೆನ್ನಾಗಿದ್ವಿ. ಅದರ ಫಲವಾಗಿ ಇದನ್ನೆಲ್ಲ ಮಾಡಬೇಕು. ಇಲ್ದಿರಿ ಏನಿದು, ಇದು ಬಡವರ ಸರ್ಕಾರನಾ? ಸೈಟ್ಗೊಂದು ಇದಕ್ಕೊಂದು ಅಂತ ನೋಡೋಣ. ಅದಕ್ಕೆ ಹೇಳಿ 500 ರೂಪಾಯಿ ಮಾಡ್ತೀವಿ ನಾರ್ಮಿನಲ್ಲಿ ಅಂತೇಳಿ ನೋಡೋಣ. ಹಂಗಾರೆ ಅದು ಸಿಂಪಲ್ ಆಗಿದ್ರೆ ಅದನ್ನು ಮಾಡ್ತಾನೆ ಇರಲಿಲ್ಲ. ದಿಸ್ ಇಸ್ ವಾಟ್ ಐ ಮೇಕ್ ಮೀ ಟು ಫೀಲ್ ದಟ್ ಯು ಆರ್ ಗೋಯಿಂಗ್ ಫಾರ್ ಮನಿ. ದುಡ್ಡು ಮಾಡಕ್ಕೆ ಹೋಗಿದ್ದೀರಿ ಅಂತ ಸರ್ಕಾರ ಆಸಕ್ತಿ ತೋರಿಸಿ. ಎಸ್. ಇನ್ನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 1500 ಚದರ ಅಡಿ ಹಾಗೂ ಕಡಿಮೆ ಅಳತೆಯ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದ ಬೆನ್ನಲ್ಲೇ ಬೆಸ್ಕಾಂ ಇಂದಿನಿಂದ ಮೀಟರ್ ಅಳವಡಿಕೆಯನ್ನು ಆರಂಭ ಮಾಡಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಬೆಸ್ಕಾಂನ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಪ್ರತಿಕ್ರಿಯೆ ಕೊಟ್ಟರು. ಕಳೆದ ಏಪ್ರಿಲ್ ತಿಂಗಳಿನಿಂದ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿರಲಿಲ್ಲ. ಹೀಗಾಗಿ ಕಟ್ಟಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗುತ್ತೆ. ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರದಂತಹ ಕಟ್ಟಡಗಳಿಗೂ ಕೂಡ ನೇರ ಪರ್ಮನೆಂಟ್ ಕನೆಕ್ಷನ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲ ಹಂತವಾಗಿ ಜಿಬಿಎ ವ್ಯಾಪ್ತಿ ಮುಗಿಸಿ ಆನಂತರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅವಕಾಶವನ್ನು ಕೊಡ್ತಾರಂತೆ. ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ಮತ್ತು ಅದರ ಕೆಳಗಡೆ ಇರೋ ಸ್ಥಾವರಗಳಿಗೆ ನಿವೇಶನಗಳಲ್ಲಿ ಯಾವುದಾದ್ರೂ ಮನೆ ಕಟ್ಟಿದ್ನಂದ್ರೆ ಅಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸೊ ಅಂಥವಕ್ಕೆ ನಾವು ವಿದ್ಯುತ್ ಶಕ್ತಿ ಕೊಡ್ಬೋದು ಅಂತಂದು ಜಿಬಿಎ ವ್ಯಾಪ್ತಿಯದಿಗೆ ಮಾತ್ರ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಗಳಿಗೆ ಒಂದು ಆದೇಶ ಬಂದಿದೆ. ಅದನ್ನು ಇವತ್ತಿನ ನಾವು ಆದೇಶವನ್ನು ಜಾರಿ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಕಟ್ಟಿರೋ ಕಟ್ಟಡಗಳು ಇವೆಲ್ಲವಕ್ಕೂ ನೀವು ಪವರ್ ಸಪ್ಲೈನ ರಿಲೀಸ್ ಮಾಡ್ತಾ ಇದ್ದೇವೆ ನಾವು. ಇದು ಒಂದು ಗುಡ್ ನ್ಯೂಸ್ ಕೊಟ್ಟಾಯ್ತು ಸರ್. ಕೊನೆಗೂ ವಿದ್ಯುತ್ ಸಂಪರ್ಕದ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ. ಬಟ್ ಇದು 30-40 ಅಷ್ಟೇ ಅಂತ ಅನ್ಸುತ್ತೆ. ಇರ್ಬೋದು, ಗೊತ್ತಿಲ್ಲ ನನಗೆ. ಇಲ್ಲಿ ಟೈಮ್ ಇಲ್ಲ, ಇಲ್ಲಿ ಜಾಗ ಇಲ್ಲ, ಆಗ್ತಾ ಇಲ್ಲ. ಇಲ್ಲಿ ತುಂಬ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಐ ಕಾಂಟ್ ಗಿವ್ ಕಾಮೆಂಟ್. ಮುಂದಕ್ಕೆ ಹೋಗೋಣ. ರಾಜ್ಯದ ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಿಂಗ್ ಮಾರ್ಕ್ಸ್ ಕಡಿತಗೊಳಿಸಿ ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಉತ್ತೀರ್ಣ ಅಂಕವನ್ನು 33% ಇಳಿಸಲಾಗಿದೆ. ಈ ವರ್ಷದಿಂದಲೇ ಇದು ಜಾರಿಗೆ ಬರುತ್ತೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ಸಲುವಾಗಿ ಈ ನಿರ್ಧಾರವನ್ನು ಪ್ರಕಟ ಮಾಡಿದ್ದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಇದರಿಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ 30 ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ಇಟ್ ಇಸ್ 33% ಅಗ್ರಿಗೇಟ್ ಅಂದ್ರೆ 206 ಟೋಟಲ್ ಆಗಿ, ಅದೇ ಮುಂಚೆನೂ ಇತ್ತು, ಅದೇ ಕಂಟಿನ್ಯೂ ಆಗ್ತದೆ. ಪಿಯುಸಿಯಲ್ಲೂ ಕೂಡ ಸೇಮ್ ಬಾಟಮ್ ಲೈನ್ 33 ಪಾಸಿಂಗ್ ಮಾರ್ಕ್ಸ್, ಬಟ್ ಅಲ್ಲಿ 600 ಇರುತ್ತೆ. ಓಕೆ, ವೆರಿ ಗುಡ್, ಚೆನ್ನಾಗಿದೆ, ಅದು ಒಳ್ಳೆ ಐಡಿಯಾ. ಮಾಡಿ ಒಳ್ಳೆಯದಾಗಲಿ. ನೆಕ್ಸ್ಟ್, ಎಲ್ಲರೂ ಕರಡಿನ ಪರವಾಗಿ ಇದ್ರು. ದೀಪಾವಳಿಗೆ ಬೆಳ್ಳಿ ಮತ್ತು ಬಂಗಾರ ಖರೀದಿ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಅದು ದಾಖಲೆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. 10 ಗ್ರಾಮಲ್ಲಿನೋ 51,000 ಆಗಿಬಿಟ್ಟಿದೆ. ಮತ್ತು ಬೆಳ್ಳಿ ಬಂಗಾರನೂ ಸಿಕ್ಕಾಬಿಟ್ಟೆ ದುಬಾರಿ, ಬೆಳ್ಳಿನೂ ದುಬಾರಿ, ಡ್ಯಾಶು ಎಲ್ಲ ಆಯಿತು. ಬೇಕಿದ್ದವರು ಶಕ್ತಿ ಇದ್ದರೆ ತೊಗೊಳ್ಳಿ, ಇಲ್ದಿದ್ರೆ ಇಲ್ಲ ಅಲ್ವಾ. ಇನ್ನೇನು ಮಾಡೋಕ್ಕಾಗತ್ತೆ, ನಾವು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಎಸ್. ರೂಪಾಯಿನ ಮೌಲ್ಯ ಡಾಲರ್ ಎದುರು ಯಾವಾಗ ಕ್ಷೀಣಿಸ್ತಾ ಹೋಗುತ್ತೆ, ನಮ್ಮ ದೇಶದಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಬೆಲೆಗಳಲ್ಲಿ ಈ ಭಾರಿ ಪ್ರಮಾಣದ ಏರಿಕೆ ಆಗ್ತಾ ಇದೆ. ಹಾಗೂ ಸೆಂಟ್ರಲ್ ಬ್ಯಾಂಕ್ಗಳೇ ಅವರ ಡಾಲರ್ಗಳನ್ನ ಮಾರಾಟ ಮಾಡಿ ಬೆಳ್ಳಿ ಮತ್ತೆ ಚಿನ್ನವನ್ನ ಖರೀದಿ ಮಾಡ್ತಾ ಇರೋದ್ರಿಂದ ಈ ಭಾರಿ ಪ್ರಮಾಣದ ಏರಿಕೆ ಇಡೀ ವಿಶ್ವದಲ್ಲಾಗಿದೆ, ಬರೀ ಭಾರತದಲ್ಲ. ಏನು ರಷ್ಯಾ ಯುಕ್ರೇನಿನ ಯುದ್ಧ ಆಗಿರ್ಬೋದು, ಇರಾನ್ ಇಸ್ರೇಲ್ ಆಗಿರ್ಬೋದು, ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು, ಅವಾಗ ಸೇಫ್ ಅಸೆಟ್ಸ್ ಅಂತ ಏನ್ ಕರ್ತ್ಕೊಳುತ್ತೆ, ಈ ಬೆಳ್ಳಿ ಮತ್ತೆ ಚಿನ್ನ ಬೆಲೆಗಳಲ್ಲಿ ಈ ಭಾರಿ ಪ್ರಮಾಣದ ಏರಿಕೆಯೂ ಕೂಡ ಕಾರಣ ಆಗುತ್ತೆ.